ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ 26, 27 ಹಾಗೆ 28ನೇ ಕಂತಿನ ಹಣ ಸತತವಾಗಿ 3 ತಿಂಗಳ ಹಣ ನಿಮ್ಮ ಅಕೌಂಟ್ಗಳಿಗೆ ಜಮಾ ಆಗ್ತಾ ಇದೆ. ಹೌದು, ಲಕ್ಷಾಂತರ ಫಲಾನುಭವಿಗಳು ಕಾಯ್ತಾನೆ ಇದ್ದೀರಿ, ಇಂದು ಜಮಾ ಆಗತ್ತೆ, ನಾಳೆ ಜಮಾ ಆಗತ್ತೆ ಅಂತ. ಸೊ ನಿಮ್ಮ ಅಕೌಂಟ್ಗಳಿಗೆ ಈ ಒಂದು ಕಂತುಗಳು ಸತತವಾಗಿ ಬಿಡುಗಡೆ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಸೊ ಯಾಕಂದ್ರೆ ಹಣಕಾಸು ಇಲಾಖೆಯ ಮೇಲೇನು ಕೂಡ ಬಿಜೆಪಿ ನಾಯಕರು ಪ್ರೆಷರ್ ಅನ್ನ ಹಾಕ್ತಾರೆ. ಯಾಕಂದ್ರೆ ಸರಿಯಾಗಿ ದುಡ್ಡನ್ನ ಕಳುಹಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹಣಕಾಸು ಇಲಾಖೆಯ ಮೇಲೆ ಧೋರಣೆಯನ್ನ ಮಾಡ್ತಾರೆ. ಯಾಕಂದ್ರೆ ಸರಿಯಾಗಿ ದುಡ್ಡು ಕೊಟ್ಟಿದ್ದೆ ಆದ್ರೆ ಎಲ್ಲರ ಒಂದು ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗಿ ಕ್ಲಿಯರ್ ಆಗ್ತಾ ಇತ್ತು. ಆದ್ರೆ ಇಲ್ಲಿ ಹಣಕಾಸು ಇಲಾಖೆ ಸರಿಯಾಗಿ ದುಡ್ಡನ್ನ ಕೊಡದೇ ಇರುವಂತಹ ಕಾರಣಕ್ಕಾಗಿ ಇಲ್ಲಿ ಒಂದು ಈ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಈಗ ಹಣಕಾಸು ಇಲಾಖೆ 7,500 ಕೋಟಿ ಫಂಡ್ ಅನ್ನ ಮತ್ತೆ ಬಿಡುಗಡೆ ಮಾಡಿರ್ತಕ್ಕಂಥದ್ದು. 26, 27, 28ನೇ ಕಂತಿನ ಹಣದ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಅದೇ ರೀತಿಯಾಗಿ ಇಂದು ಸ್ನೇಹಿತರೆ ಸುಮಾರು 8 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ. ಸೊ ಈ ಬಗ್ಗೆನೂ ಕೂಡ ಮಾಹಿತಿಯನ್ನು ಒದಗಿಸಿ ಕೊಡ್ತೀನಿ. ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ನಿಮಗೆ ಬರಬೇಕಾಗಿರ್ತಕ್ಕಂತಹ ಕಂತುಗಳು ನಿಮಗೆ ಗೊತ್ತಿದೆ. ನಾನು ಈಗಾಗಲೇ ಸಾಕಷ್ಟು ವಿಡಿಯೋದಲ್ಲಿ ಚರ್ಚೆ ಕೂಡ ಮಾಡಿದ್ದೀನಿ. ಈಗಾಗಲೇ 24ನೇ ಕಂತಿನ ಹಣ ಕ್ಲಿಯರ್ ಆಗಿದೆ, ಅದನ್ನು ಬಿಟ್ಬಿಡೋಣ. ಸೆಪ್ಟೆಂಬರ್ ತಿಂಗಳದು 25 ಬರ್ತಾ ಇದೆ, ಆಲ್ರೆಡಿ ಜಮಾ ಆಗ್ತಾ ಇದೆ, ಪ್ರೊಸೆಸರ್ನಲ್ಲಿದೆ. ಈಗಾಗಲೇ ತಾಂತ್ರಿಕ ದೋಷ ಅಂತೂ ಯಾವುದೇ ರೀತಿ ಸಂಭವ ಕಂಡು ಬಂದಿಲ್ಲ. ಅದು ಕಂಡು ಬಂದಿದ್ದೇ ಆದರೂ ಸಹಿತ ಒಂದು ಸ್ವಲ್ಪ ಡಿಲೇ ಕೂಡ ಆಗುವಂತಹ ಸಾಧ್ಯತೆ ಇದೆ. ಅದನ್ನು ಸರಿಪಡಿಸಲಿಕ್ಕೆ ಈ ಗವರ್ನರ್ಸ್ ಅವರು ಇರ್ತಾರೆ. ಆದರೆ ಇಲ್ಲಿ ತಾಂತ್ರಿಕ ದೋಷ ಅಂತೂ ಕಂಡು ಬಂದಿಲ್ಲ. ಹಾಗಾಗಿ ನೀವು ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಸದ್ಯಕ್ಕೆ 26, 27, 28 ಯಾಕಂದರೆ 25 ಬರ್ತಾ ಇದೆ. ಹಾಗಾಗಿ ಅಕ್ಟೋಬರ್ ತಿಂಗಳ ಹಣವನ್ನು ಬಿಡೋಣ. ಸೊ ನವೆಂಬರ್ 26, ಡಿಸೆಂಬರ್ 27, ಜನವರಿ 28 ಈ 3 ಕಂತುಗಳನ್ನು ಕೂಡ ಸತತವಾಗಿ ಬಿಡುಗಡೆ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ. ಇದರ ಜೊತೆಗೆ ಸ್ನೇಹಿತರೆ ಇನ್ನೂ 2 ಕಂತುಗಳನ್ನು ನೀವು ಮರ್ತಿದ್ದೀರಿ. ಹೋದ ವರ್ಷದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಕೊಟ್ಟಿರಲಿಲ್ಲ. 2025ರಲ್ಲಿ ಜನವರಿ ತಿಂಗಳಾದ ಬಳಿಕ ಡೈರೆಕ್ಟ್ ಆಗಿ ಏಪ್ರಿಲ್ ತಿಂಗಳ ಹಣವನ್ನು ನಿಮ್ಮ ಅಕೌಂಟ್ಗಳಿಗೆ ಜಮಾ ಮಾಡಲಾಗಿತ್ತು. ಇದರಿಂದ ನೀವು ಕೂಡ ಮರೆತು ಬಿಟ್ಟಿದ್ರಿ. ಸೊ ಒಟ್ಟಾರೆಯಾಗಿ ದುಡ್ಡು ಬಂದರೆ ಸಾಕು ಅಂತ ಕಾಯ್ತಾ ಇದ್ರಿ. ಹಾಗಿರೋದಿಲ್ಲ. ಪ್ರತಿಯೊಂದು ಕಂತುಗಳನ್ನು ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು, ಅದರ ಬಗ್ಗೆ ಪ್ರಶ್ನೆ ಮಾಡಬೇಕು. ಆಗ ಮಾತ್ರ ಸರ್ಕಾರ ಸರಿಯಾಗಿ ದುಡ್ಡು ಕೊಡ್ಲಿಕ್ಕೆ ಸಾಧ್ಯ. ಆ ಪ್ರಶ್ನೆಯನ್ನು ಬಿಜೆಪಿ ನಾಯಕರು ಮಾಡಿದ್ದಾರೆ. ಚಳಿಗಾಲದ ಅಧಿವೇಶನದಲ್ಲಿ ಇದರ ಬಗ್ಗೆ ಚರ್ಚೆ ಆಗತ್ತೆ. ನಾನು ಈಗಾಗಲೇ ಇದರ ಬಗ್ಗೆ ಸಾಕಷ್ಟು ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀನಿ, ನಾನು ರಿಪೀಟ್ ಮಾಡೋದಿಲ್ಲ. ಒಂದಿಷ್ಟು ನಿಮಗೆ ಶಾರ್ಟ್ ಆಗಿ ನಾನು ಹೇಳ್ತೀನಿ. ಚರ್ಚೆ ಮಾಡಿದ ತಕ್ಷಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪ್ರೆಷರ್ ಆಗ್ತಾರೆ. ಯಾಕಂದರೆ 2 ಕಂತುಗಳ 5,000 ಕೋಟಿ ಹಣವನ್ನು ನೀವೇ ನುಂಗ್ ಹಾಕಿದಿರಿ ಅಂದ ಬಳಿಕ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನಿರುತ್ತೆ ಮಾಹಿತಿ ಅದನ್ನು ಹೊರಹಾಕಲೇಬೇಕಲ್ವ, ಇಲ್ಲಾಂದರೆ ಅವ್ರ ಮೇಲೆ ತಪ್ಪು ಬರುತ್ತೆ. ಹೀಗಾಗಿ ಹಣಕಾಸು ಇಲಾಖೆ ಸರಿಯಾಗಿ ದುಡ್ಡು ಕೊಟ್ಟಿರಲಿಲ್ಲ. ಸೊ 2 ಕಂತುಗಳು ಮಿಸ್ ಆಗಿರೋದು ನನ್ನ ಗಮನಕ್ಕೆ ಬಂದಿದೆ. ಮೊದಲಿಗೆ ಒಪ್ಕೊಳ್ಳೋದಿಲ್ಲ, ತದನಂತರ ಒಪ್ಕೊಳ್ತಾರೆ. ಹೀಗಾಗಿ ಅದನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಹೀಗಾಗಿ ನಿಮ್ಮ ಅಕೌಂಟ್ಗಳಿಗೆ ಅತಿ ಶೀಘ್ರದಲ್ಲಿ ಆ 2 ಕಂತುಗಳು ಕೂಡ ಬರುತ್ತೆ. ಅದರ ಜೊತೆಗೆ ಈ 3 ಕಂತುಗಳು ಕೂಡ ಬರ್ತಾ ಇದೆ. ಸೊ ಒಟ್ಟಾರೆಯಾಗಿ 25ನೇ ಕಂತಿನ ಹಿಡ್ಕೊಂಡು 6 ಕಂತುಗಳು ನಿಮ್ಮ ಅಕೌಂಟ್ಗಳಿಗೆ ಬರ್ತಾ ಇದ್ದು 12,000 ಸತತವಾಗಿ ಜಮಾ ಆಗುತ್ತೆ ಅಂತ ಹೇಳಬಹುದು. ಸತತವಾಗಿ ಬಿಡುಗಡೆ ಮಾಡಲಿಲ್ಲ ಅಂದರೆ ಇನ್ನೂ ಕಂತುಗಳು ಪೆಂಡಿಂಗ್ ಉಳಿತವೆ. ಇನ್ನೂ ಪ್ರೆಷರ್ ಸರ್ಕಾರದ ಮೇಲೆ ಬಿಲ್ಡ್ ಆಗುತ್ತೆ. ಹೀಗಾಗಿ ಸಿದ್ದರಾಮಯ್ಯನವರು ಈ ಬಜೆಟ್ನಲ್ಲಿ ಕೂಡ ನಿಮಗೆ ಗುಡ್ ನ್ಯೂಸ್ ಕೊಡುವಂತಹ ಸಾಧ್ಯತೆ ಇದೆ. ಸೊ ಬಜೆಟ್ ಆಗುತ್ತೋ ಇಲ್ವೋ, ಅದನ್ನು ಡಿ ಕೆ ಶಿವಕುಮಾರ್ ಮಾಡ್ತಾರೋ ಅಥವಾ CM ಸಿದ್ದರಾಮಯ್ಯನವರೇ ಅದನ್ನು ಮುಂದುವರಿಸ್ತಾರೋ ಅಂತಕ್ಕಂತಹ ಅನುಮಾನಗಳು ಕೂಡ ಇದ್ದಾವೆ. ಯಾಕಂದರೆ ದೆಹಲಿಗೆ ಡಿ ಕೆ ಶಿವಕುಮಾರ್ ಅವರು ಪ್ರಯಾಣ ಕೂಡ ಮಾಡಿದ್ದಾರೆ. ಇಲ್ಲಿ ಸಾಕಷ್ಟು CM ಬದಲಾವಣೆಗಳಲ್ಲಿ ಮತ್ತೆ ಚರ್ಚೆ ನಡೀತಾ ಇದೆ. ಸೊ CM ಕದನ ನಡೀತಾ ಇದೆ ಅಂತ ಹೇಳಬಹುದು. ಸೊ ಇವರಿಗೆ ಒಂದು ಚಿಂತೆ, ಪ್ರಜೆಗಳದ ಒಂದು ಚಿಂತೆ ಇಬ್ಬರು ಕೂಡ ಮಾಡ್ತಾ ಇಲ್ಲ, ಆ ರೀತಿ ಅನಿಸ್ತಾ ಇದೆ. ಯಾಕಂದ್ರೆ CM ಕುರ್ಚಿಗಾಗಿ ಬಡದಾಡ್ತಾ ಇದ್ದಾರೆ ಹೊರತು ಈ ಒಂದು ಗೃಹಲಕ್ಷ್ಮಿ ಆಗಿರಲಿ, ಅನ್ನಭಾಗ್ಯ ಆಗಿರಲಿ, ಬೇರೆ ಬೇರೆ ಯೋಜನೆಗಳನ್ನು ಕೊಡೋದಕ್ಕೆ ವಿಚಾರಣೆ ಮಾಡ್ತಾ ಇಲ್ಲ. ಸೊ ಅಷ್ಟರ ಮಟ್ಟಿಗೆ ಸರ್ಕಾರ ಮುಂದುವರೆದಿದೆ. ಸದ್ಯಕ್ಕೆ ಕೊಡ್ತಾ ಇದ್ದಾರೆ, ಆದರೆ ಕೊಡಲಿಲ್ಲ ಅಂದರೆ ಮತ್ತೆ ಮಹಿಳೆಯರ ಆಕ್ರೋಶ, ವಿರೋಧ ಪಕ್ಷದ ನಾಯಕರು ಟೀಕಿಸ್ತಾ ಇರುವಂಥದ್ದು, ಇದನ್ನೆಲ್ಲವೂ ಕೂಡ ಸರ್ಕಾರ ಎದುರಿಸಬೇಕಾಗತ್ತೆ. ಹೀಗಾಗಿ ಸದ್ಯಕ್ಕೆ ನಿಮ್ಮ ಅಕೌಂಟ್ಗಳಿಗೆ 7,500 ಕೋಟಿ ಫಂಡನ್ನು ಬಿಡುಗಡೆ ಮಾಡಿದ್ದು ಅದರಲ್ಲಿ 3 ಕಂತುಗಳನ್ನು ಕ್ಲಿಯರ್ ಮಾಡುತ್ತೆ. 26, 27, 28ನೇ ಕಂತಿನ ಹಣ 6,000 ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಜಮಾ ಆಗುವಂಥ ಅದರಲ್ಲಿ 25ನೇ ಕಂತಿನ ಹಣ ಇಂದು ಸ್ನೇಹಿತರ ಒಂದು 8 ಜಿಲ್ಲೆಗಳಿಗಾದ್ರೂ ಜಮಾ ಆಗ್ತಾ ಇದ್ದು, ಆ 8 ಜಿಲ್ಲೆಗಳನ್ನು ನಾವು ನೋಡೋದಾದ್ರೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ದಾವಣಗೆರೆ, ಉಡುಪಿ, ಅದೇ ರೀತಿಯಾಗಿ ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ ಸ್ನೇಹಿತರೆ. ಸೊ ನೀವು
ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಅತಿ ಶೀಘ್ರದಲ್ಲಿ ನಿಮ್ಮ ಅಕೌಂಟ್ಗಳಿಗೆ ಒಂದಾದ ಮೇಲೆ ಒಂದು ಕಂತುಗಳು ಜಮಾ ಆಗಿ ಕ್ಲಿಯರ್ ಆಗುತ್ತೆ ಸ್ನೇಹಿತರೆ. ಸೊ ಇದಿಷ್ಟು ಇನ್ಫಾರ್ಮೇಷನ್ ಆಗಿತ್ತು ಗೃಹಲಕ್ಷ್ಮಿ ಕುರಿತಾಗಿ. ಸೊ ಇದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಅರ್ಥ ಆಗಿದ್ದಲ್ಲಿ ನೆಕ್ಸ್ಟ್ ಮಾಹಿತಿಯೊಂದಿಗೆ ಸಿಗೋಣ. ಲಿಸ್ಟನ್ ಬಾಯ್ ಬಿಡಿ ಫ್ರೆಂಡ್ಸ್.